ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗೆ ಓದ್ತಿದ್ದೀರಾ? ಚೆನ್ನಾಗಿ ಓದ್ತಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ನೋಡಿ, ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಲ್ವಾ, ಗೊತ್ತೇ ಆಗ್ತಿಲ್ಲ. ಸಿಲೆಬಸ್ ತುಂಬ ಇದೆ ಓದೋದು. ಪೇಪರ್ ಕೂಡ ತುಂಬಾ ಕಷ್ಟ ಇರುತ್ತೆ. ಡೈರೆಕ್ಟ್ ಕ್ವಶನ್ ಇರೋದೇ ಇಲ್ಲ. ಎಲ್ಲ ಬರೀ ಕಾನ್ಸೆಪ್ಷುವಲ್ ಬೇಸ್ಡ್ ಕ್ವಶನ್ಸೇ ಜಾಸ್ತಿ ಇರುತ್ತೆ. ಇವಾಗ ನಾವು ಯಾವ ಸ್ಟೇಜಲ್ಲಿದ್ದೀವಿ ಅಂತಂದರೆ, ಗಂಟಲಲ್ಲಿ ಬಿಸಿ ತುಪ್ಪ ಇಟ್ಕೊಂಡಿರುವಂಥ ಸ್ಟೇಜಲ್ಲಿದ್ದೀವಿ. ಈ ಟೈಮ್ನಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ನಮ್ಮದೇ ಆದಂಥ ಒಂದು ಟ್ರಿಕ್ಸು ಸ್ಟ್ರಾಟಜಿನ ನಾವು ಹುಡ್ಕೊಬೇಕಾಗತ್ತೆ. ಯಾವ ಥರ ಅಂತಂದರೆ, ನಾವು ಒಬ್ಬರೊಬ್ರು ಓದೋದು ಒಂದೊಂದು ಥರ ರೀತಿಯಲ್ಲಿ ಓದ್ತಾ ಇರ್ತಾರೆ. ಹಾಗಾದಮೇಲೆ ನಮಗೆ ಹೆಂಗೆ ಗೊತ್ತಾಗುತ್ತಪ್ಪ ಅಂತ ನೋಡಿದರೆ, ಈಗಾಗಲೇ ನಾವು ಬರೆದಿದ್ದೀವಿ, KRT TET ಬರೆದಿದ್ದೀವಿ. ಅದರಲ್ಲಿ ನಾವು ಏನು ಮಿಸ್ಟೇಕ್ ಮಾಡಿದ್ದೀವಿ, ಅದರಲ್ಲಿ ನಾವು ಏನು ಪ್ಲಸ್ ಪಾಯಿಂಟ್ ನಮಗೆ ಯೂಸ್ ಆಗಿದೆ ಅನ್ನೋದು ನಮಗೆ ಕ್ಲಾರಿಟಿ ಇದೆ. ಆ ಒಂದು ಬೇಸಸ್ ಇಟ್ಕೊಂಡು ನಾವು ಈಗ CTETನ ಏನೇನು ಮಾಡಿದರೆ ನಮಗೆ ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದ್ರ ಕಡೆಗೆ ಗಮನ ಕೊಡಬೇಕು. ಒಬ್ರೊಬ್ಬರಿಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದರೆ ಕಾನ್ಸೆಪ್ಟನ್ನ ಚೆನ್ನಾಗಿ ಓದೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲ ಒಬ್ರೊಬ್ಬರಿಗೆ ಟೈಮ್ ಸಾಲಿಲ್ಲ ಅಂತಂದರೆ ಕ್ವಶನ್ ಪೇಪರ್ ಇಟ್ಕೊಂಡು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾವುದೂ ಇಲ್ಲ, ನಮ್ಮದೆಲ್ಲ ಕರೆಕ್ಟಾಯಿತು, ಅಲ್ಲಿ ನಮಗೆ ಇದು ಕ್ವೆಶನ್ ಅರ್ಥ ಆಗಲಿಲ್ಲ ಅಂತಂದರೆ ಅದು ಕೂಡ ಪ್ರಾಕ್ಟೀಸಲ್ಲೇ ಬರ್ತಾ ಹೋಗುತ್ತೆ. ಹಾಗಾಗಿ ಯಾವ ಒಂದು ಪ್ರಾಬ್ಲಮ್ಮಿಂದ ನೀವು ಹಿಂದುಳಿತಿದ್ದೀರಿ ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಆ ನಂತರ ನೀವು ಓದೋದನ್ನು ಪ್ರಾರಂಭ ಮಾಡಿ. ಹಾಗೆಯೇ ಏನಾದರೂ ಹೊಸ ಟಾಪಿಕ್ ಓದೋಕ್ಕಿಂತ ಮುಂಚೆ ಹಳೆಯ ಟಾಪಿಕ್ಕಿನ ಒಂದು ಸರಿ ರಿವಿಷನ್ ಮಾಡಿಬಿಟ್ಟು ಹೊಸ ಟಾಪಿಕ್ಕಿಗೆ ಹೋಗಿ. ಇಲ್ಲ ಅದು ಟೈಮ್ ವೇಸ್ಟ್ ಆಗುತ್ತೆ, ನಾನು ಓದ್ಬಿಟ್ಟಿದ್ದೀನಿ ಮತ್ತು ಅದನ್ನೇ ಓದಲ್ಲ, ಬೇರೆ ಟಾಪಿಕ್ ಓದ್ತೀನಿ ಅಂತ ಏನಾದರೂ ಅಂದ್ಕೊಂಡ್ರೆ ಅದು ಕನೆಕ್ಟಿವಿಟಿ ಇರುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಇಂಡೈರೆಕ್ಟಾಗಿ ಅದು ಹಿಂದ್ಗಡೆ ಹೋಗ್ತಾನೇ ಇರುತ್ತೆ. ಹಾಗಾಗಿ ನಾವು ಯಾವುದೇ ಆಗಲಿ ಎಷ್ಟು ಓದಿರ್ತೀವೋ ಅಷ್ಟು ಪರ್ಫೆಕ್ಟ್ ಆಗಿಬಿಟ್ಟು ಮುಂದಕ್ಕೆ ಹೋಗೋದು ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕೆ ಅಂತಂದರೆ, ಈಗ ಟೈಮ್ ಇಲ್ಲ ಅಂತ ಆಲ್ಮೋಸ್ಟ್ ಎಲ್ಲರೂ ಸಿಲೆಬಸ್ ಕವರ್ ಮಾಡೋದ್ರಲ್ಲೇ ಇರ್ತಾರೆ ಹೊರತು ಎಷ್ಟು ರಿವಿಷನ್ ಮಾಡಿದ್ದೀನಿ, ಎಷ್ಟು ಬರುತ್ತೆ ಅನ್ನೋದು ಕಡೆಗೆ ಆಲ್ಮೋಸ್ಟ್ ಯಾರೂ ಗಮನ ಕೊಡಲ್ಲ. ಸೊ ಹಾಗಾಗಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ಕಾನ್ಸೆಪ್ಟನ್ನ ಕನೆಕ್ಟಿವಿಟಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಹಳೇದು ಮತ್ತು ಹೊಸದು ಕಾನ್ಸೆಪ್ಟನ್ನು ಎರಡನ್ನೂ ಲಿಂಕ್ ಮಾಡಿಕೊಂಡು ಆ ನಂತರ ಕ್ವಶನ್ ಪೇಪರ್ನ ಪ್ಯಾರಲಲ್ಲಾಗಿ ಸಾಲ್ವ್ ಮಾಡ್ಕೊತ ಹೋಗ್ತಾಯಿದ್ದೀನಿ. ನೋಡೋಣ ರಿಸಲ್ಟ್ ಹೇಗೆ ಬರುತ್ತೋ ಏನೋ. ಬಟ್ ನಾನಂತೂ ಇದೇ ಸ್ಟ್ರಾಟಜಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಥರ ಸ್ಟ್ರಾಟಜಿನ ಯೂಸ್ ಮಾಡ್ತೀರಾ ಅನ್ನೋದು ನೀವು ಒಂದು ಅನಾಲಿಸಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಂತ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.